ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ KR ಸಂಧ್ಯಾ ರೆಡ್ಡಿ ಅವರು ಬರೆದಿರುವಂತಹ ಹಸಿರಿನ ಲೋಕ ಪಾಠವನ್ನು SEP ಸೆಕೆಂಡ್ ಸೆಮ್ BCom ಕನ್ನಡ ಪಠ್ಯಪುಸ್ತಕದಲ್ಲಿ ಇಡಲಾಗಿದೆ. ಈ ಪಾಠದ ಸಾರಾಂಶವನ್ನು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಡಾಕ್ಟರ್ KR ಸಂಧ್ಯಾ ರೆಡ್ಡಿ ಅವರು ಹಸಿರಿನ ಲೋಕ ಅನ್ನೋ ಲೇಖನದಲ್ಲಿ ಸಸ್ಯ ಸಂಪತ್ತು, ಪರಿಸರ ಸಂರಕ್ಷಣೆ ಹಾಗೂ ನಮ್ಮ ಪರಂಪರಾಗತ ಜ್ಞಾನದ ಮಹತ್ವವನ್ನು ವಿವರಿಸಿದ್ದಾರೆ. ಲೇಖಕರು ಸಸ್ಯಗಳ ಬಗ್ಗೆ ತಮ್ಮ ವಿದ್ಯಾರ್ಥಿ ಜೀವನದ ಅನುಭವಗಳೊಂದಿಗೆ ಲೇಖನವನ್ನು ಆರಂಭಿಸ್ತಾರೆ. ಬಾಟ್ನಿ ಅಧ್ಯಯನ ಪ್ರವಾಸಕ್ಕೆ ಹೋದಾಗ ತಮ್ಮ ಬಾಟ್ನಿ ಶಿಕ್ಷಕಿ ಸಾಮಾನ್ಯ ಕಳೆಗಿಡಗಳು ವೈಜ್ಞಾನಿಕ ಹೆಸರುಗಳಿವೆ ಅಂತ ತಿಳಿಸಿದಾಗ ಲೇಖಕಿಗೆ ಆಶ್ಚರ್ಯವಾಗುತ್ತೆ. ಇದುವರೆಗೂ ಹುಲ್ಲು ಅಂತ ಅಂದುಕೊಂಡಿದ್ದ ಅನೇಕ ಗಿಡಗಳಿಗೆ ಪ್ರತ್ಯೇಕ ಹೆಸರುಗಳಿವೆ, ವೈಶಿಷ್ಟ್ಯ ಹಾಗೂ ಉಪಯೋಗಗಳಿವೆ ಅಂತ ಅರಿವು ಮೂಡುತ್ತೆ. ಹೂವು ಸುಂದರವಾಗಿರಲೇಬೇಕು, ಹಣ್ಣು ರುಚಿಯಾಗಿರಲೇಬೇಕು ಅನ್ನೋದು ತಪ್ಪು ಕಲ್ಪನೆ ಅಂತ ತಿಳಿಸ್ತಾರೆ. ಪ್ರತಿಯೊಂದು ಜೀವಿಗೂ ತನ್ನದೇ ಆದಂತಹ ಅಸ್ತಿತ್ವ ಹಾಗೆ ಮಹತ್ವವಿದೆ ಅಂತ ಸಸ್ಯವನ್ನು ಅರಿತುಕೊಳ್ತಾರೆ. ಇದನ್ನೇ ಕುವೆಂಪು ಅವರು ಪ್ರತಿಪಾದಿಸಿದಂತಹ ವಿರಾಟ್ ದೃಷ್ಟಿ ಅಂತ ಲೇಖಕರು ಹೇಳ್ತಾರೆ. ಒಂದ್ಸಲಿ ಕಾಲೇಜಿನ ಆವರಣದಲ್ಲಿ ಕಂಡಿದ್ದಂತಹ ಜೆಟ್ರೋಫಾ ಅನ್ನೋ ಗಿಡದ ಬಗ್ಗೆ ಲೇಖಕರು ಉಲ್ಲೇಖಿಸ್ತಾರೆ. ನಂತರ ಅದರ ಬೀಜಗಳಿಂದ ಇಂಧನ ತೈಲ ತಯಾರಿಸಬಹುದು ಅನ್ನೋದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಇದರಿಂದ ಸಾಮಾನ್ಯವಾಗಿ ಕಾಣೋ ಗಿಡಗಳಲ್ಲಿಯೂ ಕೂಡ ಅಪಾರವಾದ ಉಪಯೋಗಗಳಿವೆ ಅನ್ನೋದನ್ನು ತಿಳಿಸ್ತಾರೆ. ಸಾಮಾನ್ಯವಾಗಿ ಗ್ರಾಮೀಣ ಜನರು ಅಂದರೆ ಹಳ್ಳಿಗಳಲ್ಲಿರುವಂತಹ ಜನರುಗಳು ಸಸ್ಯಗಳ ಬಗ್ಗೆ ತುಂಬಾ ಜ್ಞಾನ ಹೊಂದಿದ್ದಾರೆ. ಅವರು ನೂರಾರು ಗಿಡಗಳನ್ನು ಅದರದ್ದೇ ಆದ ಹೆಸರುಗಳಿಂದ ಗುರುತಿಸ್ತಾರೆ ಹಾಗೂ ಅವುಗಳ ಔಷಧೀಯ ಗುಣಗಳನ್ನು ಹಾಗೆ ಪ್ರತಿದಿನ ಉಪಯೋಗಿಸಬಹುದು ಅನ್ನೋದನ್ನು ಕೂಡ ತಿಳಿದಿರ್ತಾರೆ. ಕೆಲವು ಉದಾಹರಣೆಗಳು ಕೊಡೋದಾದರೆ, ಅವರೆಕಾಯಿ ಬಿಡಿಸಿದ ನಂತರ ಕೈಗಳು ಅಂಟುವ ಜಿಗುಟನ್ನು ಅಂದರೆ ತುಂಬ ಸ್ಮೆಲ್ ಬರುತ್ತೆ, ಆ ಸ್ಮೆಲ್ಲನ್ನು ನಾಯಿ ತುಳಸಿ ಸೊಪ್ಪಿನಿಂದ ಸುಲಭವಾಗಿ ತೆಗೆದುಹಾಕ್ಬೋದು. ಆದರೆ ಇಂತಹ ಪರಂಪರಾಗತ ಜ್ಞಾನವನ್ನು ಇಂದಿನ ಜನರು ಮರೆತಿದ್ದಾರೆ ಅನ್ನೋದನ್ನು ಲೇಖಕರು ತುಂಬ ವಿಷಾದಿಸ್ತಾರೆ. ಹುಲ್ಲು, ಮರ, ಬಳ್ಳಿ, ಸೊಪ್ಪು, ಧಾನ್ಯಗಳ ಅನೇಕ ವಿಧಗಳನ್ನು ಲೇಖಕರು ಉದಾಹರಣೆಗಳ ಮೂಲಕ ಪರಿಚಯಿಸ್ತಾರೆ. ನಾವು ಸಾಮಾನ್ಯವಾಗಿ ಹುಲ್ಲು ಅಥವಾ ಮರ ಅಂತ ಒಂದೇ ಪದಗಳಲ್ಲಿ ಹೇಳಿಬಿಡ್ತೇವೆ. ಆದರೆ ಜನಪದರು ಅವುಗಳ ನೂರಾರು ಜಾತಿಗಳನ್ನು ಗುರುತಿಸ್ತಾರೆ. ಹಾಗೆ ಭತ್ತ, ರಾಗಿ, ಜೋಳ ಹೀಗೆ ಮುಂತಾದ ಧಾನ್ಯಗಳ ಅನೇಕ ತಳಿಗಳು ಹಿಂದೆ ಬಳಕೆಯಲ್ಲಿದ್ವು. ಇಂದು ಅವುಗಳಲ್ಲಿ ಹಲವಾರು ಕಣ್ಮರೆಯಾಗ್ಬಿಟ್ಟಿವೆ. ನಮ್ಮ ಆಹಾರದ ಬಹುಪಾಲು ಸಸ್ಯಗಳಿಂದಲೇ ದೊರೆಯುತ್ತೆ. ವಿವಿಧ ಬಗೆಯ ಸೊಪ್ಪುಗಳು, ಹಣ್ಣು, ತರಕಾರಿಗಳು, ಧಾನ್ಯಗಳು ಇವೆಲ್ಲವೂ ಕೂಡ ನಮ್ಮ ಆರೋಗ್ಯವನ್ನು ಕಾಪಾಡೋದ್ರಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸಿರುತ್ತೆ. ಆದರೆ ಇಂದು ನಾವು ಕೆಲವೇ ಸೊಪ್ಪುಗಳನ್ನ ಬಳಸ್ತಾ ಇದ್ದೀವಿ. ಹಿಂದಿನ ತಲೆಮಾರಿನವರು ಬಳಸ್ತಿದ್ದಂತಹ ಅನೇಕ ಸೊಪ್ಪುಗಳ ಹೆಸರನ್ನು ಮರೆತ್ಕೊಂಡ್ಬಿಟ್ಟಿದ್ದೀವಿ. ಮಂಡ್ಯ ಪ್ರದೇಶದಲ್ಲಿ ಮಾತ್ರ ಸುಮಾರು 35ಕ್ಕೂ ಹೆಚ್ಚು ಬಗೆಯ ಸೊಪ್ಪುಗಳನ್ನು ಬಳಸಲಾಗ್ತಿತ್ತು ಅಂತ ಲೇಖಕರು ವಿವರಿಸ್ತಾರೆ. ಬಹುತೇಕ ಗಿಡಮೂಲಿಕೆಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ತುಮಕೂರಿನ ಸಿದ್ದರಬೆಟ್ಟ ಅನ್ನೋ ಪ್ರದೇಶದಲ್ಲಿ ಬೆಳೆಯುವಂತಹ ಅನೇಕ ಔಷಧೀಯ ಸಸ್ಯಗಳನ್ನು ಲೇಖಕರು ಉದಾಹರಣೆಗೆ ತಿಳಿಸ್ತಾರೆ. ಸಾಮಾನ್ಯ ಕಾಯಿಲೆಗಳಿಂದ ಹಿಡಿದು ಗಂಭೀರ ರೋಗಗಳಿಗೂ ಕೂಡ ಈ ಗಿಡಮೂಲಿಕೆಗಳು ಔಷಧೀಯವಾಗಿ ಉಪಯೋಗವಾಗುತ್ತೆ. ಹೂಗಳ ಹೆಸರಿನಲ್ಲಿಯೂ ನಮ್ಮ ಜನಪದರ ಕಲ್ಪನೆ ಮತ್ತು ಸೌಂದರ್ಯ ಪ್ರಜ್ಞೆ ಅಡಗಿದೆ. ಮಲ್ಲಿಗೆ, ಸಂಪಿಗೆ, ನಾಗಸಂಪಿಗೆ, ಪಾರಿಜಾತ ಮೊದಲಾದ ಅನೇಕ ಹೂಗಳಿಗೆ ಅರ್ಥಪೂರ್ಣವಾದಂತಹ ಹೆಸರುಗಳಿವೆ. ದೇವರ ಪೂಜೆಯಲ್ಲಿಯೂ ಕೂಡ ಹೂಗಳಿಗೆ ವಿಶೇಷ ಸ್ಥಾನವಿದೆ. ವಿಶೇಷವಾಗಿ ಶಿವನ ಪೂಜೆಯಲ್ಲಿ ಬಳಸುವಂತಹ ದಾಸವಾಳ, ಎಕ್ಕದ ಗಿಡದ ಹೂವು, ನಾಗಲಿಂಗ ಪುಷ್ಪ ಮುಂತಾದ ಹೂಗಳು ಔಷಧೀಯ ಹಾಗೂ ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಲೇಖಕರು ಬಸವನ ಪಾದ ಅನ್ನೋ ಗಿಡದ ಉದಾಹರಣೆಯನ್ನು ಕೊಡ್ತಾರೆ. ಈ ಗಿಡವನ್ನು ದನಗಳು ತಿನ್ನೋದಿಲ್ಲ, ಆದರೆ ಇದರ ಬೇರುಗಳಿಂದ ತಯಾರಿಸುವಂತಹ ಔಷಧಿ ರಕ್ತ ಕ್ಯಾನ್ಸರ್ ಚಿಕಿತ್ಸೆಗೆ ಉಪಯೋಗವಾಗುತ್ತೆ ಅನ್ನೋದನ್ನು ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಹೀಗಾಗಿ ಸಾಮಾನ್ಯವಾಗಿ ಕಾಣುವಂತಹ ಗಿಡಗಳಲ್ಲಿಯೂ ಕೂಡ ಅಮೂಲ್ಯವಾದ ಔಷಧೀಯ ಗುಣಗಳಿವೆ ಅಂತ ಲೇಖಕರು ಮುಂದೆ ಆಧುನಿಕತೆಯ ಪರಿಣಾಮವಾಗಿ ತಮ್ಮ ದೇಶೀಯ ಜ್ಞಾನ ನಾಶವಾಗ್ತಿರೋದನ್ನು ವಿಷಾದಿಸ್ತಾರೆ. ಪರಿಸರದ ಬಗ್ಗೆ ಮಾತನಾಡೋ ವಿದ್ಯಾವಂತರು ಮತ್ತು ನಾಗರಿಕರು ಅಂತ ಅನ್ನಿಸ್ಕೊಂಡಿರೋರು ನಾವು ಮರಗಳನ್ನು ಕಡಿದು ಕಾಂಕ್ರೀಟ್ ಕಾಡುಗಳನ್ನು ನಿರ್ಮಿಸ್ತಿದ್ದೇವೆ, ಇದರಿಂದ ವಾಯುಮಾಲಿನ್ಯ ಹೆಚ್ಚಾಗ್ತಾ ಇದೆ, ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ ಕೂಡ ಸಿಗದ ಪರಿಸ್ಥಿತಿ ಉಂಟಾಗಬಹುದು ಅಂತ ಲೇಖಕರು ಎಚ್ಚರಿಸ್ತಾರೆ.
ಪರಿಸರ ಸಂರಕ್ಷಣೆಯಲ್ಲಿ ಭೂತಾನ್ ದೇಶದ ಉದಾಹರಣೆಯನ್ನು ಲೇಖಕರು ನೀಡ್ತಾರೆ. ಅಲ್ಲಿ ಕನಿಷ್ಠ 60% ಅರಣ್ಯ ಪ್ರದೇಶವನ್ನು ಕಾಪಾಡೋದು ಕಡ್ಡಾಯವಾಗಿದೆ. ಒಂದು ಮರ ಕಡಿದ್ರೆ ಮತ್ತೊಂದು ಮರ ನೆಡುವ ಪದ್ಧತಿ ಇದೆ. ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕೂಡ ಗಿಡ ನೆಡುವಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಕೊನೆಯಲ್ಲಿ ಲೇಖಕರು ಸಸ್ಯ ಸಂಪತ್ತಿನ ಮಹತ್ವವನ್ನು ನೆನಪಿಸ್ತಾರೆ. ಅಶೋಕ ಚಕ್ರವರ್ತಿ ಮರಗಳನ್ನು ನೆಟ್ಟ ಕಾರಣದಿಂದ ಇಂದಿಗೂ ಕೂಡ ನೆನಪಾಗ್ತಾರೆ. ಸಾಲು ಮರದ ತಿಮ್ಮಕ್ಕ ಮರಗಳನ್ನು ಬೆಳೆಸಿ ಅಮರರಾಗಿದ್ದಾರೆ. ನಮ್ಮ ಭೂಮಿಯನ್ನು ಸಸ್ಯ ಶ್ಯಾಮಲೆ ಅಂತ ಕೊಂಡಾಡಲಾಗಿದೆ. ಆದ್ದರಿಂದಲೇ ಈ ಹಸಿರು ಭೂಮಿಯನ್ನು, ಮರಗಿಡಗಳನ್ನು ಮತ್ತು ಸಸ್ಯ ಸಂಪತ್ತನ್ನು ರಕ್ಷಿಸೋದು ಪ್ರತಿಯೊಬ್ಬರ ಕರ್ತವ್ಯ ಅಂತ ಲೇಖಕರು ಮನದಟ್ಟಾಗೋ ರೀತಿ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ಆಶಯ ಹೇಳೋದಾದರೆ, ಸಸ್ಯಗಳು ನಮ್ಮ ಬದುಕಿನ ಆಧಾರ. ಅವುಗಳ ಬಗ್ಗೆ ಇರುವಂತಹ ಪರಂಪರಾಗತ ಜ್ಞಾನವನ್ನು ಉಳಿಸಿ, ಮರಗಿಡಗಳನ್ನು ಬೆಳೆಸಿ ಪರಿಸರವನ್ನು ಕಾಪಾಡೋದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.